ಕಾಲ್ ಕಟ್ ಮಾಡ್ರೆ ಕೈ ಕಟ್ ಮಾಡ್ಬಿಡ್ತೀನಿ. ಅಲ್ಲ ಕಣಯ್ಯ, ಮದುವೆಲಿ ವರದಕ್ಷಿಣೆ ಅಂತ 50 ಗ್ರಾಮ್ ಚಿನ್ನ ಒಂದು ಗಾಡಿ ಕೊಡಿಸ್ತೀನಿ ಅಂದ, ಇನ್ನೂ ಕೊಡಿಸ್ಲೇ ಇಲ್ಲ. ಲೇ ಮಾವ, ನೀನು ನನ್ನ ಕದ್ದು ಮುಚ್ಚಿ ಬಚ್ಚಿಡ್ಕ ತಿರುಗಾಡೋನಲ್ಲ, ಜಿದ್ದ ಮಚ್ಚಿಡ್ಕ ತಿರುಗಾಡೋ ನಾನು. ಅವಳ ಕಚ್ಚಿ ಕೊಚ್ಚಿ ಚುಚ್ಚಿ ಚಚ್ಚಿ ಬೆಂಕಿ ಹಚ್ಚಿ ಮಣ್ಣಲ್ಲಿ ಮುಚ್ಚಿಬಿಡ್ತೀನಿ ಬಾಲ್. ನೀವೇನಾರ ಹೀರೋ ಆಗಬೇಕು ಅಂತ ಆಸೆ ಇದೆಯಾ? ಇಲ್ಲ ಸರ್, ಅದಂತೂ ಇಲ್ಲ. ನಿಮ್ಮ ಲೈಫಲ್ಲಿ ಯಾವ್ದಾರ ಕಷ್ಟದ ದಿನಗಳು ಅಂತ ಯಾವ್ದಾರ ಇತ್ತಾ? ಇಲ್ಲ ಸರ್. ಸೋಷಿಯಲ್ ಮೀಡಿಯಾದ ಪೈರಸಿ ಹೆವಿ ಆಗ್ಬಿಟ್ಟೈತೆ. ಅವ್ರಿಗೇನು ಹೇಳ್ತೀರಿ ಡೌನ್ಲೋಡ್ ಮಾಡೋ ಫೋನ್ ಮಾಡೋರಿಗೆ? ಅವ್ರಿಗೇನು ಹೇಳೋಕ್ಕಾಗಲ್ಲ ಸರಿ. ಯಶ್ ಅವ್ರ ಜೊತೆ ದರ್ಶನ್ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆಯಾ? ಅಯ್ಯೋ ಸರ್, ಏನು ಹಿಂಗಂತಿದೆ. ಒಂದು ಫೋನ್ ಮಾಡ್ಬಿಟ್ರೆ ಹೋಗ್ಬಿಡ್ತೀನಿ ಹೋಗ್ಲಿ ಆಫೀಸ್ಗೆ, ಸಿನಿಮಾ ಹೌದಾ? ಮಳವಳ್ಳಿಯ ನಟರಾಜ್ ಗಿಲ್ಲಿ ನಟನಾದ ಕಥೆಯನ್ನ ನಾವಿವತ್ತು ತಿಳ್ಕೊತಾ ಹೋಗೋಣ. ಎಸ್, ಗಿಲ್ಲಿ ನಮ್ಮೆಲ್ಲರ ಮನೆಗಳಲ್ಲಿ ಗಲ್ಲಿಗಳಲ್ಲೂ ಗಿಲ್ಲಿ ಅಂತಾನೆ ಫೇಮಸ್ ಆಗಿದ್ದಾರೆ. ಮಂಡ್ಯದ ವ್ಯವಸಾಯ ಕುಟುಂಬದಲ್ಲಿ ವ್ಯವಸಾಯ ಮಾಡ್ಕೊಂಡು ಇದ್ದಂತಹ ನಟರಾಜ್ ಅನ್ನುವಂತ ಹುಡುಗ ಕಾಲೇಜಿಗೆ ಬಂದಾಗ ಸಿನಿಮಾದಲ್ಲಿ ನಟಿಸೋ ಹೀರೋಯಿನ್ಗಳೆಲ್ಲ ಹೇಗಿರ್ತಾರೆ? ಡ್ಯಾನ್ಸ್ ಸಾಂಗ್ ಗಳಲ್ಲಿ ಕಾಸ್ಟ್ಯೂಮ್ಗಳೆಲ್ಲ ಅಷ್ಟು ಬೇಗ ಬದಲಾಯಿಸ್ತಾರಲ್ಲ, ಅದ್ ಹೇಗ್ ಸಾಧ್ಯ? ಫೈಟು, ಸ್ಟಂಟ್ಸ್ ಇವೆಲ್ಲವನ್ನ ಹೆಂಗ್ ಶೂಟ್ ಮಾಡ್ತಾರೆ? ಈ ತರಹದ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ, ಸಿನಿಮಾದಲ್ಲೇ ಏನಾದ್ರೂ ಒಂದ್ ಕೆಲಸ ಮಾಡೋಣ ಅನ್ನೋ ಆಸೆಯಿಂದ 2016-17ರಲ್ಲಿ ಬೆಂಗಳೂರಿಗೆ ಬಂದಂತಹ ಗಿಲ್ಲಿಗೆ 2 ವರ್ಷಗಳ ಕಾಲ ಯಾವುದೇ ಸಂಬಳ ಆಗ್ಲಿ ಸಂಭಾವನೆ ಆಗ್ಲಿ ಸಿಗ್ತಾ ಇರ್ಲಿಲ್ಲ. ಒಂದು ಪೇಮೆಂಟ್ ಏನು ಸಿಗ್ತಿರಲಿಲ್ಲ. ಅಲ್ಲಿ ಅಷ್ಟೇ ಡೈರೆಕ್ಟ್ ಆಗಿ ಸೇರ್ಕೊಂಡಾಗ 1-2 ಸಿನಿಮಾ ಪೇಮೆಂಟ್ ಏನು ಸಿಕ್ಕಿಲ್ಲ. ಅದಾಗ ಮನೆ ಕಡೆ ಎಲ್ಲ ಪ್ರಾಬ್ಲಮ್ಮು, ಬೆಂಗಳೂರಲ್ಲಿದ್ದೀನಿ, ದುಡ್ಡು ಕೊಟ್ಟಿಲ್ಲ ಅಂದರೆ ಮಾಮೂಲಿ ಮನೇಲೆಲ್ಲ ಕೇಳ್ತಾರಲ್ಲ. ಅದಾದ್ಮೇಲೆ ಸೆಟ್ ಕೆಲ್ಸಕ್ಕೆ ಹೋಗ್ಬಿಟ್ಟೆ. ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ. ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಇದು ಸ್ವಲ್ಪ ಬೇಜಾರಾಯಿತು. ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅದೇ ಸಂದರ್ಭದಲ್ಲಿ ತನ್ನ ಆ ಬರವಣಿಗೆನೆ ಆಸ್ತಿಯಾಗಿದ್ದಂತಹ ಗಿಲ್ಲಿಗೆ ತಾನು ಸೋಷಿಯಲ್ ಮೀಡಿಯಾದಲ್ಲಿ ಹೊಸದಾಗಿ ಏನೋ ಮಾಡಬೇಕು ಅಂತ ಅನಿಸಿ ಶುರುವಾಗಿದ್ದೆ ಈ ಫೇಸ್ಬುಕ್ ಲೈವ್, ಆನ್ಲೈನ್ ಲವ್ ನಂತಹ ಕಾಮಿಡಿ ವಿಡಿಯೋಗಳು. ಹಾಗೇನೆ ಗಿಲ್ಲಿ ವಿಡಿಯೋಗಳು ಕಮಾಲ್ ಮಾಡೋಕೆ ಶುರು ಆಗಿ ಬಂದಿದ್ದೆ. ನಲ್ಲಿ ಮೂಳೆ ಕೂಡ ಗಿಲ್ಲಿ ಬರೆದಂತ ಈ ಕಾಮಿಡಿ ಸ್ಕಿಟ್ಗಳು, ಆ ವಿಡಿಯೋಗಳೇ ನಟರಾಜ್ ಆಗಿದ್ದಂತ ಹುಡುಗನನ್ನ ಗಿಲ್ಲಿಯನ್ನಾಗಿ ಮಾಡಿದ್ದು. ಆತನ ಮೂಲ ಹೆಸರು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಜನರ ಮನಸ್ಸಲ್ಲಿ ಗಿಲ್ಲಿ ಮಾತ್ರ ಅಚ್ಚಾಗಿ ಉಳ್ಕೊಂಡ್ಬಿಟ್ಟಿದೆ. ಈ ತರ ಮಾಡೋಣ, ಇದು ಅಂದ್ರೆ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಮಾಡೋಣ. ಈಗ ರೆಗ್ಯುಲರ್ ಪ್ಯಾಟರ್ನ್ ಶಾರ್ಟ್ ಫಿಲಮ್ ಮಾಡ್ತೀನಿ ಅಂದ್ರೆ ಎಡಿಟಿಂಗು, ಮ್ಯೂಸಿಕ್ಕು, ಡಬ್ಬಿಂಗು ಎಲ್ಲ ಈ ಒಂದು ಶಾರ್ಟ್ ಫಿಲಮ್ ರೆಗ್ಯುಲರ್ ಆಗಿ ಮಾಡ್ತೀನಿ ಅಂದರೆ ಮಿನಿಮಮ್ 1 ಲಕ್ಷ 1.5 ಲಕ್ಷ ದುಡ್ಡು ಬೇಕು. ಹೌದು, ಒಂದು ಕ್ವಾಲಿಟಿ ಶಾರ್ಟ್ ಫಿಲಮ್ ಮಾಡ್ತೀನಿ ಅಂದರೆ. ರೆಗ್ಯುಲರ್ನ ಬಿಟ್ಟು ಬೇರೆ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಒಂದು ಬೇರೆ ಥರ ಮಾಡೋಣ ಅಂತ ಅನ್ನಿಸ್ದಾಗ ಈ ಫೇಸ್ಬುಕ್ ಲೈವ್ ಅನ್ನೋದೊಂದು ಕಂಟೆಂಟ್ ಯಾವಾಗಲೂ ಈ ಎಲ್ಲದಕ್ಕೂ ಫೇಸ್ಬುಕ್ ಲೈವ್ ಹೋಗ್ತಾರೆ. ಅವಾಗ ಒಂದು 2-3 ವರ್ಷದಿಂದ ಆ ಟೈಮಲ್ಲಿ ಫಸ್ಟ್ ಟೈಮು ನಾನು ಮಾಡಿದ್ದು ಈ ಸೆಲ್ಫಿ ತಗೊಳ್ಳೋವಾಗ ಸತ್ತೋಗ್ಬಿಡೋರ್ದು ಒಂದಷ್ಟು ವೈರಲ್ ಆಗ್ತಿತ್ತು. ಅಲ್ಲಿ ಸತ್ತೋಗ್ಬಿಟ್ರು, ಇಲ್ಲಿ ಸತ್ತೋಗ್ಬಿಟ್ರು, ಆ ಥರ ವೈರಲ್ ಆಗ್ತಿತ್ತು. ಅದನ್ನ ಪೇಪರ್ ಕಟಿಂಗ್ಸ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಮಾಡಿ ಇಟ್ಕೊಂಡಿರ್ಬೇಕಾದ್ರೆ ಅದನ್ನ ಶಾರ್ಟ್ ಫಿಲಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಅಮೌಂಟು ನನ್ನ ಹತ್ರ ಇರಲಿಲ್ಲ. ಆ ಶಾರ್ಟ್ ಫಿಲಮನ್ನು ಮಾಡಿ ತೋರಿಸ್ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕೆಲ್ಸಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದದ್ದು. ಆಮೇಲೆ ಸರಿ ಅಂದ್ಬಿಟ್ಟು ಈಗ ಅದು ಮಾಡೋಕ್ಕಾಗಲ್ಲ, ದುಡ್ಡಿಲ್ಲ ಅಂದಾಗ ಈ ಫೇಸ್ಬುಕ್ ಲೈವ್ ಅನ್ನೋದು ಇದರಲ್ಲೇ ಮಾಡ್ಬೋಣ. ಯಾಕೆಂದರೆ ಕಂಟೆಂಟು ಹಂಗೆ ಐತಲ್ಲ. ಈಗ ಸೆಲ್ಫಿ ಅನ್ನೋದೊಂದು ಈಗ ಫಸ್ಟ್ನೇ ಕಂಟೆಂಟ್ ನೀವು ನೋಡಿದ್ದೀರಾ ಅಂದ್ಕೊಡ್ತೀನಿ. ಆ ಥರ ಮಾಡೋಣ ಅಂತ ಅಂದ್ಕೊಂಡೆ, ಮಾಡಿಬಿಟ್ಟು ಬಿಟ್ಟೆ, ಫೇಸ್ಬುಕ್ಗೆ ಹಾಕ್ತೆ. ಅದರಿಂದ ಏನು ಇರಲಿಲ್ಲ, ಡೈರೆಕ್ಟ್ರಿಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಒಂದು ಅವಕಾಶ ಆಗಲಿ ಅಂತ ಅಂದ್ಕೊಂಡಿದ್ದೆ. ಸರಿ, ಅದನ್ನು ಬಿಟ್ಟೆ. ಎಲ್ಲ ನೋಡಿದ್ರು ಸ್ವಲ್ಪ ಅದು ವೈರಲ್ ಆಯಿತು. ಗಿಲ್ಲಿಯ ಮೊದಲನೇ ವಿಡಿಯೋ ಫೇಸ್ಬುಕ್ ಲೈವ್ ನಿಂದ ಗಿಲ್ಲಿಗೆ ಸಿನಿಮಾ ರಂಗದಲ್ಲಿ ಕೆಲಸ ಸಿಕ್ತು. ಡಾರ್ಲಿಂಗ್ ಕೃಷ್ಣ ನಟಿಸಿದಾರಲ್ಲ ಶುಗರ್ ಫ್ಯಾಕ್ಟರಿ ಸಿನಿಮಾ, ಆ ಸಿನಿಮಾದಲ್ಲಿ ಗಿಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಇನ್ನು ಮಂಡ್ಯದವರೇ ಆಗಿರುವಂತಹ ಶಿವರಾಜ್ KR ಪೇಟೆ ನಟಿಸಿರುವಂತಹ ಧಮಾಕ ಸಿನಿಮಾಗೆ ಡೈಲಾಗ್ಸ್ ಬರೆಯೋಕ್ಕೂ ಕೂಡ ಗಿಲ್ಲಿಗೆ ಅವಕಾಶ ಸಿಕ್ಕಿತ್ತು. ಹೀಗೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿಕೊಂಡು ಗಿಲ್ಲಿ ತನ್ನ ಪಂಚಿಂಗ್ ಕ್ವಾಟ್ಲೆ ಡೈಲಾಗ್ ಗಳಿಂದ ಕಾಮಿಡಿ ಕಿಲಾಡಿಗಳು ವೇದಿಕೆ ಮೇಲೂ ಕೂಡ ಅಭಿಮಾನಿಗಳನ್ನ ಸಂಪಾದಿಸಿದ್ರು. ಅದಾದ ಮೇಲೆ ಗಿಲ್ಲಿಗೆ ಸಾಕಷ್ಟು ರಿಯಾಲಿಟಿ ಶೋಗಳು, ಅವಕಾಶಗಳು ಸಿಗ್ತಾ ಹೋಯ್ತು. ಈಗ ಬಿಗ್ ಬಾಸ್ ರಿಯಾಲಿಟಿ ಶೋ, ಇಲ್ಲೂ ಕೂಡ ಗಿಲ್ಲಿ ಎಂಟ್ರಿ ಕೊಟ್ಟು ಜನತೆಯನ್ನ ಮತ್ತಷ್ಟು ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಬಿಗ್ ಬಾಸ್ ಯಾಕೆ ಅನ್ನುವಂತ ಪ್ರಶ್ನೆಗೆ ಬೇರೆ ಯಾವ್ದು ಅವಕಾಶಗಳು ಸಿಕ್ಕಿರ್ಲಿಲ್ಲ, ಅದಕ್ಕೆ ಬಂದೆ ಅಂತ ಇದ್ದಿದ್ದನ್ನ ಇದ್ದಂಗೆ ಹೇಳ್ಬಿಟ್ರು. ನೋಡಿ, ಜನಕ್ಕೆ ಗಿಲ್ಲಿ ಇಷ್ಟ ಆಗ್ತಿರೋದೆ ಆತ ಇದ್ದಿದ್ದನ್ನ ಇದ್ದಂಗೆ ಯಾರ ಮುಲಾಜು ಇಲ್ಲದೆ ಹೇಳೋದಕ್ಕೇನೆ ಅಂತ ಹೇಳ್ಬಹುದಾಗಿದೆ. ನಾವು ಬಿಗ್ ಬಾಸ್ ಮನೆಯಲ್ಲೂ ಕೂಡ ನೋಡ್ತಾ ಇರ್ತೀವಿ, ಗಿಲ್ಲಿ ಮಾತಾಡುವಾಗ ಕೆಲವೊಂದು ಪಂಚಿಂಗ್ ಡೈಲಾಗ್ ಗಳನ್ನ ಹೇಳ್ಕೊಂಡು ಸ್ಪರ್ಧಿಗಳ ಕಾಲೆಳಿತಾ ಇರ್ತಾರೆ. ಗಿಲ್ಲಿ ಏನೇ ಮಾಡಿದ್ರು ಕೂಡ ಜನಕ್ಕೆ ಇಷ್ಟ ಆಗ್ತಾ ಇದ್ದಾರೆ. ಅದು ಗಿಲ್ಲಿಗಿರೋ ತಾಕತ್ತು, ಅದು ಆ ಹಳ್ಳಿ ಪ್ರತಿಭೆಗೆ ಇರುವಂತ ಟ್ಯಾಲೆಂಟ್ ನ ಕರಾಮತ್ತು ಅಂದ್ರೆ
ತಪ್ಪಾಗೋದಿಲ್ಲ ಅನ್ಸುತ್ತೆ. ಹೀಗೆ ಗಿಲ್ಲಿ ಬಗ್ಗೆ ಹೇಳ್ತಾ ಹೋದ್ರೆ ಹೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಆ ರೀತಿಯಾಗಿ ಗಿಲ್ಲಿ ಎಲ್ಲರ ಮನಸ್ಸಲ್ಲಿ ಉಳ್ಕೋತಾ ಇದ್ದಾರೆ. ಅಲ್ಲಿರುವಂತ ತಪ್ಪು ಮಾಡ್ತಾ ಇರುವಂತ ಸ್ಪರ್ಧಿಗಳಿಗೆ ನೇರ ಗುನ್ನ ಇಟ್ಟು ಪಂಚಿಂಗ್ ಡೈಲಾಗ್ಗಳ ಮೂಲಕ ನಮ್ಮೆಲ್ಲರ ಮನಸ್ಸಲ್ಲಿ ಎಂಟರ್ಟೈನರ್ ಆಗಿ ಉಳ್ಕೋತಾ ಅವರಿಗೆ ತಮ್ಮ ತಪ್ಪಿನ ಅರಿವನ್ನ ಮಾಡಿಸುವಂತ ಪ್ರಯತ್ನನ ಗಿಲ್ಲಿ ಮಾಡ್ತಾ ಇದ್ದಾರೆ. ಅವರು ಇರೋದೇ ಹಾಗೆ ಅನ್ನುವಂಥದ್ದು ಪ್ರತಿಯೊಬ್ಬ ಹಳ್ಳಿಯಲ್ಲಿ ಇರುವಂತ ಟ್ಯಾಲೆಂಟೆಡ್ಸ್ ಇರ್ತಾರಲ್ಲ ಅಂತವರಿಗೆ ಗಿಲ್ಲಿ ತುಂಬಾನೇ ಇಷ್ಟ ಆಗ್ತಾ ಇರೋದು ಇದೇ ಕಾರಣಕ್ಕೆ. ಹಳ್ಳಿ ಪ್ರತಿಭೆ ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಗಿಲ್ಲಿಗೆ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ. ಗಿಲ್ಲಿ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.